ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ನಾಗರಿಕ ಪಕ್ಷದ ಎಲ್ಲ ವರಿಷ್ಠರು ಅಂತ ಶಿವಕುಮಾರ್ ಅವರು, ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಇವರೆಲ್ಲರ ಒಂದು ಆಶೀರ್ವಾದದಿಂದ ಈಗ ನನ್ನ ಮಂತ್ರಿಮಂಡಲಕ್ಕೆ ಸ್ವಲ್ಪ ಜೋರ ನೇಮಕ ಮಾಡಿ ನನಗೆ ಅಧಿಕೃತವಾಗಿ ಮೆಸೇಜನ್ನು ಕೊಟ್ಟಿದ್ದಾರೆ. 4 ಗಂಟೆ 5 ನಿಮಿಷಕ್ಕೆ ನಾನು ಭೇಟಿ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ICC ಎಲ್ಲರಿಗೂ ನಾನು ಹಾರ್ದಿಕವಾದಂಥ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿರೀಕ್ಷೆ ಇತ್ತಾ ಸರ್ ನಿಮಗೆ ಕರೆ ಬರುತ್ತೆ, ನೀವು ಸಚಿವರಾಗ್ತೀರಿ ಅಂತ? ಖಂಡಿತವಾಗಿ ಈ ಸಾರಿ ನನ್ನ ಮಂತ್ರಿಮಂಡಲದಲ್ಲಿ ಸೇರಿಸ್ತಾರೆ ಅನ್ನೋಂಥ ನಿರೀಕ್ಷೆಯನ್ನು ತೋರಿಸಿದ್ರು. ಮತ್ತು ಎಲ್ಲ ನಮ್ಮ ಪಾರ್ಟಿಯ ಎಲ್ಲ ಹಿರಿಯರು ಸೇರಿ ಉತ್ತಮವಾದಂಥ ಮಂತ್ರಿಮಂಡಲ ಕೊಡಬೇಕು ಅನ್ನೋಂಥ ದೃಷ್ಟಿ ಇಟ್ಟುಕೊಂಡು ನನ್ನನ್ನು ನೇಮಕ ಮಾಡಿದರೆ ಅದಕ್ಕೆ ಹಿಂದೆ ಕೂಡ ಸಚಿವರಾಗಿ ಕೆಲಸ ಮಾಡಿದ್ದೀರಿ. ಹಾಗಾಗಿ ಖಾತೆ ಪರ್ಟಿಕ್ಯುಲರ್ ಆಗಿ ಈಗಲೇ ಹೇಳಿಲ್ಲ. ನನಗೆ ಯಾವ ಖಾತೆಯನ್ನು ಕೊಟ್ಟಿಲ್ಲ, ಯಾವ ಖಾತೆ ಕೊಟ್ಟರು ನಾವು ಏನೇ ಮಾಡ್ತೇವೆ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಮತ್ತು ಪಾರ್ಟಿ ಏನು AICC ಅಧ್ಯಕ್ಷರಿದ್ದಾರೆ ಮತ್ತು ಪಕ್ಷದ ವರಿಷ್ಠರಿದ್ದಾರೆ, ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಖಾತೆಗಳನ್ನು ಹಂಚಿಕೆ ಮಾಡ್ತಾರೆ. ಮೊದಲು ಓಟ್ ಸೆರೆಮನಿ ಆದಮೇಲೆ ನೋಡೋಣ ಯಾವ ಖಾತೆ ಕೊಡ್ತಾರೆ. ಯಾವ ಖಾತೆ ಕೊಟ್ಟರು ಕೂಡ ಜನಪರವಾಗಿ ಪ್ರಾಮಾಣಿಕವಾಗಿ ನಾವು ನಿಷ್ಠೆಯಿಂದ ಕೆಲಸವನ್ನು ಸರ್ 2028ಕ್ಕೆ ಇದು ಪರ್ಫೆಕ್ಟ್ ಟೀಮ್ ಅನ್ಸುತ್ತೆ ಸರ್ ನಿಮಗೆ? ಡೆಫಿನೆಟ್ಲಿ. ಯಾಕೆ ಅದರಲ್ಲಿ ಏನು ವ್ಯತ್ಯಾಸ ಇದೆ? ಹೊಸ ಮುಖಗಳಿಗೆ ಆಗ್ತದೆ. ಯಾಕೆಂದರೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ನಿರಾಶಾದಾಯಕ ಪಟ್ಟಿ ಅಂತ. ಇಂಥದ್ದು ಎಲ್ಲರನ್ನೂ ಮಂತ್ರಿ ಮಾಡಲಿಕ್ಕೆ ಆಗಲಿ, ನನ್ನನ್ನು ಮಾಡಲಿಕ್ಕೆ ಆಗಿಲ್ಲ, ನಾನು ಏನು ಮಾಡಲಿಕ್ಕೆ ಆಗ್ತದೆ? ಒಂದು ಸಾರಿ ಆಗಲಿಕ್ಕಿಲ್ಲ. ನಾನು ಹೋದ ಸಾರಿ ನಾನು ಮಂತ್ರಿ ಆಗಲಿಲ್ಲ. ಎಲ್ಲ ರೀತಿ ಒಮ್ಮೆ ಸಹಕಾರ ಕೊಟ್ಕೊಂಡು ಎಲ್ಲರೂ ಒಳ್ಳೆಯ ಸರ್ಕಾರವನ್ನು ಕೊಡೋಣ, ಜನಪರವಾದಂಥ ಸರ್ಕಾರ ಕೊಡೋಣ. ಆದ್ಯತೆ ಕೊಟ್ಟಿದ್ದಾರೆ. ಯಾಕಂದರೆ ಸಾಕಷ್ಟು